इंडियन आर्मी में 24 साल सर्विस करने के बाद बीदर पहुंचे सैनिक राजू काले का शानदार स्वागत किया गया। इस अवसर पर सैनिक राजू काले ने कहा कि देश की सेवा करना जिंदगी का सबसे बड़ा सम्मान का पल है और युवाओं को आर्मी में शामिल होकर देशभक्ति की भावना बढ़ानी चाहिए। अपने सर्विस के दौरान मिले अनुभव शेयर करते हुए उन्होंने कहा कि देश की रक्षा का हिस्सा बनकर उन्हें गर्व महसूस होता है। 5 गारंटी के प्रेसिडेंट अमृतराव चिमकोड़े और लोकेश मर्जापुर समेत कई लोग प्रोग्राम में मौजूद थे और उन्होंने राजू काले की लंबी सर्विस के लिए उनकी तारीफ की। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಪಾಂಡಪ್ಪ ಮೇತ್ರೆ ಡಿಸ್ಟ್ರಿಕ್ಟ್ ಎಕ್ಸ್ ಸರ್ವಿಸ್ ಮೆನ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಇವತ್ತಿನ ದಿವಸ ರಾಜು ಕಾಳೆ ಅವರು ಸತತ 24 ವರ್ಷಗಳ ನಂತರ ಏನು ರಿಟರ್ನ್ ನಿವೃತ್ತಿ ಹೊಂದಿ ಬರ್ತಾ ಇದ್ದಾರೆ. ನಮ್ಗೆ ಭಾಳ ಖುಷಿಯಾಗಿ ನಮ್ಮ ಹೋಮ್ ಮೆಂಬರ್ ಇನ್ನೂ ಹೆಚ್ಚಿಗೆ ಆಗ್ತಾರೆ ಅಂತ ನಾವು ಅವರಲ್ಲಿ ಸತತ ದೀರ್ಘವಾಗಿ ಏನು ಸೇವೆ ಸಲ್ಲಿಸಿ ದೇಶದ ಹಲವೆಡೆ ಸೇವೆ ಸಲ್ಲಿಸಿ ಇಲ್ಲಿಗೆ ಸುಖ ಶಾಂತಿಯಿಂದ ಈಗ ಮುಂದೆ ಅವ್ರ ಮಕ್ಕಳ ಜೊತೆ ಇರಲಿ ಅಂತ ನಾನು ಕೇಳಿಕೊಂಡು ಇವತ್ತು ಸ್ವಾಗತ ಮಾಡ್ತಿದ್ದೀನಿ. ನಾನು ಹವಾಲ್ದಾರ್ ರಾಜು ಕಾಳೆ ಬಾರಾ ಮರಾಠ ಭಾರತ ಸೇನೆಯಲ್ಲಿ 24 ವರ್ಷ ಕಾಲ ಕಳೆದು ಬೀದರ್ ಜಿಲ್ಲೆಗೆ ಮರಳಿ ಬಂದಿನಿ. ಈ ಜನ ನೋಡಿ ಇವರು ಉತ್ಸಾಹ ನೋಡಿ ನನಗೆ ಭಾಳ ಖುಷಿಯಾಗಿತ್ತು. ಎಲ್ಲರೂ ಭಾಳ ಇದರಲಿಂದ ಹೆಮ್ಮೆಲಿಂದ ನಮ್ಮ ಮೆರವಣಿಗೆ ಮಾಡ್ಯಾರ. ಅವ್ರಿಗೆ बहुत ಧನ್ಯವಾದ. ನಾವು 24 ವರ್ಷದಲ್ಲಿ ಸೇವೆ ಸಲ್ಲಿಸಿವು. ಜಮ್ಮು ಕಾಶ್ಮೀರ, ಮಣಿಪುರ, ಗುಜರಾತು, MP, UP, ರಾಜಸ್ಥಾನ್. ಮುಂದಿನ ಯುವ ಪೀಳಿ ಈಗ ಯೋಧರಿಗೆ ಏನು ಹೇಳೋದಂದ್ರೆ ತಾವು ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸ್ಲಕ್ಕೆ ಬರ್ರಿ, ಭರ್ತಿ ಆಗ್ರಿ, ಚಲೋ ಇದು ಆಗ್ರಿ, ಭರ್ತಿ ಆಗ್ಲಕ್ಕೆ ಪ್ರಯತ್ನ ಮಾಡಿರಿ. ಯಾಕಂದ್ರೆ ನಮ್ಮ ಬೀದರ್ ಜನ ಭಾಳ ಕಡಿಮೆ ಅದಾರ. ನಮ್ಮ ಬೀದರ್ ಹುಡುಗರು ಭಾಳ ಕಡಿಮೆ ಅದಾರ. ಎಲ್ಲ ನೀವು ಬರ್ಬೇಕಂತ ಭಾಳ ಪ್ರಯತ್ನ ಇದು ಮಾಡಬೇಕು, ತಯಾರಿ ಮಾಡಬೇಕು. ತಯಾರಿ ಮಾಡ್ಲಿಕ್ಕೆ ಬೇಕಾದ್ರೆ ಏನರ ಟ್ರೈನಿಂಗ್ ಅದು ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ನಮ್ಮ ಕಡೆಯಿಂದ ಬರ್ರಿ, ನಾವು ಸಹಾಯ ಮಾಡ್ತೇವೆ ನಿಮ್ಗೆ. ಎಲ್ಲಿ ಟ್ರೈನಿಂಗ್ ತಗೋಬೇಕು, ಎಲ್ಲಿ ಏನು ಮಾಡಬೇಕು, ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ತಾವು ಬರಬೇಕು, ನಮ್ಮಲ್ಲಿ ಇದು ಟ್ರೈನಿಂಗ್ ತಗೊಂಡು ನೀವು ಮುಂದೆ ಹೋಗ್ಬೇಕಂತ ನಾನು ಬಯಸ್ತೇನೆ. ಇವತ್ತಿನ ಸ್ವಾಗತ ಕೋರಿ ನಾನು ಭಾಳ ಖುಷಿಯಾಗಿದ್ದೀನಿ. ಇವರೆಲ್ಲ ಬಂದಿದ್ದ ಜನಕ್ಕಾಗಿ ನಾನು ಭಾಳ ಧನ್ಯವಾದ ನನ್ನ ವತಿಯಿಂದ. हमारा एक्स मिलिट्री राइल्वे स्टेशन के पास है, कभी भी कोई आ सकता है. हाँ, हमारा एक्स सर्विसमैन, अभी हम एक्स सर्विसमैन बन गए. पहले फौजी थे, अभी एक्स सर्विसमैन बन गए. एक्स सर्विसमैन एसोसिएशन में कोई दिक्कत, बीदर में कोई भी दिक्कत है, कुछ भी है तो आप आ सकते हैं. आके हमारा रेलवे स्टेशन के सामने है, उसका हेल्प ले सकते हैं हम. ಸಂಗೊಳ್ಳಿ ರಾಯಣ್ಣ ತಂಡವರಿಗೆ ಧನ್ಯವಾದ. ಸಂಗೊಳ್ಳಿ ರಾಯಣ್ಣ ತಂಡದವರಿಗೆ ಧನ್ಯವಾದಗಳು. ಈಗ ಇಲ್ಲಿ ನಮ್ಮ ಓಂಕಾರ ಅವರು, ನಮ್ಮ ದತ್ತಾತ್ರೇಯ ಅವರು, ಇವರು ಎಲ್ಲ ನಮ್ಮ 4 ದಿವಸ ಆಯ್ತು ಎಲ್ಲ ನಮ್ಮ ಕಡೆಯಿಂದ ಫಂಕ್ಷನ್ ಕಡೆಯಿಂದ ತಯಾರಿ ಮಾಡ್ಯಾರ. ಅವರಿಗೂ ನನ್ನ ಧನ್ಯವಾದಗಳು. ನನ್ನ ಹೆಸರು ಹವಾಲ್ದಾರ್ ರಾಜು ಕಾಳೆ.